ನಾಗಮಂಗಲದ ಗಲಭೆಯಲ್ಲಿ ಹಿಂದೂಗಳನ್ನ ಟಾರ್ಗೆಟ್ ಮಾಡುವಂತಹ ಕೆಲಸ ಆಗ್ತಾ ಇದೆಯಾ? ಹೀಗಂತ ಒಂದು ಪ್ರಶ್ನೆಯನ್ನ, ಒಂದು ಆಯಾಮವನ್ನ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಡ್ತಾ ಇದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು. ಡೀಟೇಲ್ಸ್ ನೋಡ್ತಾ ಹೋಗೋಣ. ಗಣೇಶ ಕೂರಿಸಿದವರನ್ನೇ ಏವನ್ ಮಾಡಿದ್ರ ಪೊಲೀಸರು. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಗಂಭೀರ ಸ್ವರೂಪದ ಆರೋಪವನ್ನು ಮಾಡ್ತಾ ಇದ್ದಾರೆ. ಪೊಲೀಸರ ಲೋಪವನ್ನ ಮುಚ್ಚಿಕೊಳ್ಳೋದಕ್ಕೆ ಸಿಕ್ಕವರನ್ನ ಬಂಧಿಸಿದ್ದಾರೆ ಅನ್ನುವಂತಹ ಆರೋಪ ಕೂಡ ಕುಮಾರಸ್ವಾಮಿ ಅವರ ಕಡೆಯಿಂದ ಆಗ್ತಾ ಇದೆ. ಅಷ್ಟೇ ಅಲ್ಲ, ನಾಗಮಂಗಲ ಗಲಭೆ ಕಾಂಗ್ರೆಸ್ ಪ್ರಾಯೋಜಿತ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಸರ್ಕಾರದ ವಿರುದ್ಧ ಮುಗಿಬೀಳ್ತಾ ಇದ್ದಾರೆ. ಒಂದು ಸಮುದಾಯದ ಓಲೈಕೆಗಾಗಿ ಕಾಂಗ್ರೆಸ್ ಇಂತಹ ಕೆಲಸವನ್ನು ಮಾಡ್ತಾ ಇದೆ. ನಿಜವಾದ ಗಲಭೆಕೋರರ ಮೇಲೆ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಆಕ್ರೋಶದ ನುಡಿಗಳನ್ನು ಆಡ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ ಅಷ್ಟೇ ನಾಗಮಂಗಲಕ್ಕೆ ಭೇಟಿ ಕೊಟ್ಟರು. ಜೊತೆಗೆ ಅಲ್ಲಿದ್ದಂತಹ ಪರಿಸ್ಥಿತಿ ಏನು, ವಸ್ತುಸ್ಥಿತಿ ಏನು ಅಂತ ಹೇಳಿ ವ್ಯಾಪಾರಸ್ಥರಿಂದ ಮಾಹಿತಿ ಪಡೆದುಕೊಂಡ ಬಳಿಕ, ಕೆಲವೊಂದಷ್ಟು ಅಧಿಕಾರಿಗಳ ಹತ್ರ ಮಾಹಿತಿ ಪಡೆದುಕೊಂಡ ಬಳಿಕ ಸುದ್ದಿಗೋಷ್ಠಿ ನಡೆಸಿದಂತಹ ಅವರು ಎಫ್ಐಆರ್ ಕಾಪಿ ಬಗ್ಗೆ ಆಕ್ಷೇಪವನ್ನ ಎತ್ತಿದ್ರು. ಎಫ್ಐಆರ್ನಲ್ಲಿ A1 ಇಂದ A23 ತನಕ ಕೇವಲ ಹಿಂದೂ ಹುಡುಗರನ್ನು ಮಾಡಿದ್ದಾರೆ. ಹಾಗಾದ್ರೆ ಗಲಾಟೆಯನ್ನ ಶುರು ಮಾಡಿದವರು ಇವರೇನಾ? ಗಲಾಟೆಯನ್ನ ಮೆರವಣಿಗೆ ಸಂದರ್ಭದಲ್ಲಿ ಆರಂಭ ಮಾಡಿದ್ದು ಇವರೇನಾ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಜೊತೆಗೆ ಇಡೀ ಗಲಭೆ ಹಿಂದೆ ಕಾಂಗ್ರೆಸ್ದೇ ಕೈವಾಡ ಇದೆ ಅನ್ನುವಂತಹ ಆರೋಪ ಕೂಡ ಕುಮಾರಸ್ವಾಮಿ ಕಡೆಯಿಂದ ಆಗ್ತಾ ಇದೆ. ನೀವು ಆಡಳಿತ ನಡೆಸಬೇಕಾ? ಇದಕ್ಕೆ ನಿಮ್ಗೆ 136 ಸೀಟ್ ಕೊಟ್ಟವ್ರ, ಈ ಕೆಲಸ ಮಾಡಿ ಅಂತೇಳಿ. ಈ FIR ನೋಡಿದ್ರೆ ಗೊತ್ತಾಗುತ್ತೆ. ಇವತ್ತು ನೀವು ಮಾಡ್ಕೊಂಡಂಥ ನಿಮ್ಮ ವೈಫಲ್ಯಕ್ಕೆ ಸಿಕ್ತರನ್ನ ಅರೆಸ್ಟ್ ಮಾಡ್ಕೊಂಡು ಕೂತಿದ್ದೀರಿ. ಮೊದಲನೇ ಆರೋಪಿ ಇಲ್ಲಿ ಗಣೇಶನ್ ಕೂರಿಸ್ತಾನು ಅಲ್ವಾ? ಮೊದಲನೇ ಆರೋಪಿ ಪರ್ಮಿಷನ್ ತಗೊಂಡು ಕೂರಿಸ್ತಾನು. ಪರ್ಮಿಷನ್ ತಗೊಂಡು ಕೂರಿಸ್ತಾನೆ ನೀವು ಮೊದಲನೇ ಆರೋಪಿ ಮಾಡ್ಕೊಂಡು ಕೂತಿದ್ದೀರಿ. ಇರಲಿ FIR ಮೊದಲನೇ ಆರೋಪಿ ಅವನೇ ಅಪ್ಪ. ಅದಕ್ಕೆ ಹೇಳ್ತಾ ಇದ್ದೀನಿ. ಕಿರಣ್ ಅಂತಲೂ ಯಾರನ್ನ ಕೊಟ್ಟಿರ್ಬೇಕಲ್ವಾ? ಇದಕ್ಕೆ ನೀವು ಆಡಳಿತ ನಡೆಸಬೇಕಾ? ಇದಕ್ಕೆ ನಿಮ್ಗೆ 136 ಸೀಟ್ ಕೊಟ್ಟವ್ರ, ಈ ಕೆಲಸ ಮಾಡಿ ಅಂತೇಳಿ. ಈ FIR ನೋಡಿದ್ರೆ ಗೊತ್ತಾಗುತ್ತೆ. ಇವತ್ತು ನೀವು ಮಾಡ್ಕೊಂಡಂಥ ನಿಮ್ಮ ವೈಫಲ್ಯಕ್ಕೆ ಸಿಕ್ತರನ್ನ ಅರೆಸ್ಟ್ ಮಾಡ್ಕೊಂಡು ಕೂತಿದ್ದೀರಿ. ಮೊದಲನೇ ಆರೋಪಿ ಇಲ್ಲಿ ಗಣೇಶನ್ ಕೂರಿಸ್ತಾನು ಅಲ್ವಾ? ಮೊದಲನೇ ಆರೋಪಿ ಪರ್ಮಿಷನ್ ತಗೊಂಡು ಕೂರಿಸ್ತಾನು. ಪರ್ಮಿಷನ್ ತಗೊಂಡು ಕೂರಿಸ್ತಾನೆ ನೀವು ಮೊದಲನೇ ಆರೋಪಿ ಮಾಡ್ಕೊಂಡು ಕೂತಿದ್ದೀರಿ. ಇರಲಿ FIR ಮೊದಲನೇ ಆರೋಪಿ ಅವನೇ ಅಪ್ಪ. ಅದಕ್ಕೆ ಹೇಳ್ತಾ ಇದ್ದೀನಿ. ಕಿರಣ್ ಅಂತಲೂ ಯಾರನ್ನ ಕೊಟ್ಟಿರ್ಬೇಕಲ್ವಾ? ತನಿಖೆ ಶುರುವಾಗೋಕ್ಕೂ ಮುಂಚೆ ಹಳಿ ತಪ್ಪಿದೆ ತನಿಖೆ ಅನ್ನೋದು ಕುಮಾರಸ್ವಾಮಿ ಅವರ ಮಾತಿನ ತಾತ್ಪರ್ಯ ಆಗ್ತಾ ಇದೆ. ಇಂಪಾರ್ಷಿಯಲ್ ತನಿಖೆ ಅಂತ ಹೇಳ್ತಾ ಇದ್ರಿ. ಇಂಪಾರ್ಷಿಯಲ್ ತನಿಖೆ ಅಂದ್ರೆ ಸಿಕ್ಕವರನ್ನ ಅರೆಸ್ಟ್ ಮಾಡೋದಾ? ಪರ್ಮಿಷನ್ ತಗೊಂಡು ಪ್ರೊಸೆಷನ್ ಅನ್ನ ನಡೆಸಿದವರನ್ನ A1 ಮಾಡಿದಿರಲ್ಲ, ಇದರ ಲಾಜಿಕ್ ಏನಿದೆ? ಹಾಗಾದ್ರೆ ಗಲಭೆಗೆ ಕಾರಣೀಭೂತರನ್ನ ಹಾಗೆ ಬಿಡ್ತಾ ಇದ್ದೀರಾ ನೀವು ಅಂತ ಹೇಳಿ FIR ಕಾಪಿ ಕುರಿತಂತೆ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ರೋಹಿತ್. ಗಲಭೆಗೆ ಕಾರಣ ಆದವರು, ಬೆಂಕಿ ಕೊಟ್ಟವರನ್ನ FIR ನಲ್ಲಿ A1 ಮಾಡೋದ್ ಬಿಟ್ಟು ಗಣೇಶ ಕೂರಿಸಿದವರನ್ನ A1 ಮಾಡಿದ್ರಲ್ಲ, ಏನ್ ಕತೆ ಅನ್ನೋದು ಕುಮಾರಸ್ವಾಮಿ ಅವರು ಮಾತಿನ ತಾತ್ಪರ್ಯ ಆಗ್ತಾ ಇದೆ. ಅಲ್ಲಿಗೆ ತನಿಖೆ ಸರಿದಾರಿಯಲ್ಲಿ ಹೋಗೋಕ್ಕೂ ಮುಂಚೆನೆ ಹಳಿ ತಪ್ಪಿದೆ ಅನ್ನೋದು ಅರ್ಥನಾ? ಮಮತಾ, ಕುಮಾರಸ್ವಾಮಿ ಅವರು ಗಂಭೀರ ಆರೋಪಗಳನ್ನು ತಮ್ಮ ಪತ್ರಿಕಾಗೋಷ್ಠಿ ಉದ್ದಕ್ಕೂ ಕೂಡ ಮಾಡಿರುವಂಥದ್ದು. ಅಂದರೆ ಮೊದಲನೇದಾಗಿ FIR ಕಾಪಿಯನ್ನು ಕೂಡ ಹಿಡಿದುಕೊಂಡು ಮಾತನಾಡ್ತಾರೆ. ಏನು ಈ ಒಂದು ದೂರನ್ನು ಕೊಟ್ಟಿರುವಂತಹ PSI ರವಿ, ಅಂದರೆ ಅವರಿಗೆ ಅಲ್ಲೇ ಆಗಿತ್ತು, ಆ ನಿಟ್ಟಿನಲ್ಲಿ ಅವರು ಆಸ್ಪತ್ರೆಗೆ ದಾಖಲಾಗಿದೆ ಅಂತ ನೀಡಿದಂಥ ಹೇಳಿಕೆ ಆಧಾರದ ಮೇಲ್ಗಡೆ ಈ ಒಂದು FIR ಅನ್ನು ದಾಖಲು ಮಾಡಿದೀವಿ ಅಂತೇಳಿ ಕೂಡ ನಮೂದನೆ ಮಾಡಿರುವಂಥದ್ದು. ಇಷ್ಟು ಜನ 53 ಜನರ ಹೆಸರನ್ನು ಕೂಡ ನೆನಪಿಗೆ ಇಟ್ಟುಕೊಳ್ಳುವಂಥ ನೆನಪಿನ ಶಕ್ತಿ ರವಿ ಅವ್ರಿಗಿತ್ತ. ಅವರು ಇದೇ ಊರಿನ ಗ್ರಾಮಸ್ಥರು ಅಂತ ಹೇಳಿದ್ರ. ಹಾಗಾಗಿ ಪೊಲೀಸರು ಹೋಗಿ ಅರೆಸ್ಟ್ ಮಾಡ್ಕೊ ಬರುವಂಥ ಕೆಲಸಗಳನ್ನ ಮಾಡಿದ್ರ ನಿಟ್ಟಿನಲ್ಲಿ ಒಂದು ರೀತಿಯಾಗಿ ಅನುಮಾನವನ್ನು ಮೂಡಿಸ್ತಾರೆ. ಯಾಕಂತಂದ್ರೆ A1 ಆರೋಪಿಗಳೆಲ್ಲರೂ ಕೂಡ A1 ನಿಂದ A23 ವರೆಗೂ ಕೂಡ ಅವರೆಲ್ಲರೂ ಕೂಡ ಗಣಪತಿಯನ್ನ ಕೂರಿಸಿದಂಥವ್ರು ಎಲ್ಲ ಕೂಡ ಬದ್ರಿ ಕೊಪ್ಪಲು ಗ್ರಾಮದವರಾಗಿರ್ತಾರೆ. ಆ ನಿಟ್ಟಿನಲ್ಲಿ ಅವರ ಹೆಸರುಗಳೆಲ್ಲರೂ ಕೂಡ ಹೇಗೆ ನೆನಪಿನಲ್ಲಿ ಇಟ್ಕೊಳ್ಳೋಕೆ ಸಾಧ್ಯ ಅಂತೇಳಿ ಕೂಡ
ಮೊದಲನೇದಾಗಿ ಅನುಮಾನವನ್ನ ವ್ಯಕ್ತಪಡ್ತಾರೆ. ಇದಾದ ನಂತರ ಪರಮೇಶ್ವರ್ ಅವರು ಹೇಳುವಂಥದ್ದು ಇದೊಂದು ಸಣ್ಣ ಗಲಾಟೆ ಅಂತ ಏನು ಹೇಳ್ತಾರೆ. ಅದಕ್ಕೆ ಪೂರಕವಾಗಿ ಮಾತನಾಡುವಂತಹ ಸಂದರ್ಭದಲ್ಲಿ FIR ನಲ್ಲಿ ಒಂದು ಉಲ್ಲೇಖವನ್ನು ಮಾಡಿದ್ದಾರೆ. ದೊಡ್ಡದಾದಂಥ ಗುಂಪು ಭಾರಿ ಗಲಾಟೆಯನ್ನು ಮಾಡಿತು ಅನ್ನೋ ನಿಟ್ಟಿನಲ್ಲಿ ಒಂದು ವಾಕ್ಯದಲ್ಲಿ ಒಂದು ಉಲ್ಲೇಖವನ್ನು ಮಾಡಿರುವಂಥದ್ದು. ಅದನ್ನು ಎತ್ಕೊಂಡು ಆಗಿದ್ರೆ ಪರಮೇಶ್ವರ್ ಅವರು ಈ FIR ಅನ್ನ ನೋಡೇ ಇಲ್ವಾ, ಪರಮೇಶ್ವರ್ ಅವರು FIR ಅನ್ನು ನೋಡಿದ್ರೆ ಈ ಮಾತನ್ನ ಆಡ್ತಿರಲಿಲ್ಲ ಅನ್ಸುತ್ತೆ, ಎಲ್ಲೋ ಇದು ಕಾಂಗ್ರೆಸ್ ಪ್ರಾಯೋಜಿತ ಒಂದು ಗಲಾಟೆ ಅಂತೇಳಿ ಕೂಡ ಕಾಣುತ್ತೆ ನಿಟ್ಟಿನಲ್ಲಿ ಒಂದು ರೀತಿಯಾಗಿ ಆರೋಪವನ್ನು ಮಾಡುವಂಥದ್ದು. ಯಾಕಂದ್ರೆ ಏನು ನಾಗಮಂಗಲದಲ್ಲಿ ಒಂದಷ್ಟು DR ವ್ಯಾನ್ಗಳು ಏನು ಸರ್ಕಲ್ನಲ್ಲಿ ಇರ್ತಾ ಇತ್ತು, ಆದರೆ ಅವತ್ತು ಗಲಾಟೆ ಆದ ಸಂಜೆಯಲ್ಲಿ ಆ ಒಂದು ವಾಹನಗಳನ್ನು ಅಲ್ಲಿಂದ ಕಳಿಸಲಾಗಿದೆ. ಯಾಕೆ ಕಳಿಸಲಾಯಿತು ನಿಟ್ಟಿನಲ್ಲಿ ಕೂಡ ಪ್ರಶ್ನೆ ಎತ್ತಿದ್ರು. ಜೊತೆಗೆ ಮಸೀದಿಯ ಒಳಭಾಗದಲ್ಲಿ ಮತ್ತೆ ಅಕ್ಕಪಕ್ಕದಲ್ಲಿ ಕಲ್ಲುಗಳಾಗ್ಬೋದು, ಮತ್ತೆ ಆಯುಧಗಳು, ಪೆಟ್ರೋಲ್ ಬಾಂಬ್ಗಳು ಎಲ್ಲವೂ ಕೂಡ ಆಟೋಮೆಟಿಕ್ ಆಗಿ ಹೇಗೆ ಬಂತು, ಇದೆಲ್ಲವೂ ಕೂಡ ಪೂರ್ವ ನಿಯೋಜಿತವಾದಂಥ ಕೃತ್ಯ ಆಗಿದೆ. ಇದು ಕಂಪ್ಲೀಟ್ ಆಗಿ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆ. ಬೇಕು ಅಂತಲೇ ಕೂಡ ಇದನ್ನು ಫೇಲ್ಯೂರ್ ಮಾಡೋದಕ್ಕೆ ಕಾಣ್ತಾ ಇದೆ. ಯಾಕಂತಂದ್ರೆ ರಾಜಕೀಯ ಪ್ರೇರಿತವಾಗಿ ಈ ಒಂದು ದಂಗೆಯನ್ನ ಮಾಡಿಸಲಾಗಿದೆ ಅಂತೇಳಿ ಕುಮಾರಸ್ವಾಮಿ ಅವರು ಗಂಭೀರವಾದಂತ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಗಲಾಟೆ ಯಾರು ಮಾಡ್ತಾರೆ ಅವರ ವಿರುದ್ಧವಾಗಿ ಕೇಸ್ಗಳನ್ನ A1 A2 ಆರೋಪಿಗಳನ್ನ ಮಾಡಬೇಕಾಗಿತ್ತು. ಆದ್ರೆ ಗಣೇಶನನ್ನ ಕೂರಿಸಿದಂತವ್ರನ್ನ A1 ಆರೋಪಿಯಾಗಿ ಮಾಡಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು. ಮಮತಾ. ಆಲ್ ರೈಟ್, ಧನ್ಯವಾದ ರೋಹಿತ್ ತಮ್ಮೆಲ್ಲ ಮಾಹಿತಿಗಾಗಿ.